ಹಾಯ್ ಎಲ್ರಿಗೂ, ನಾನು ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು 6th ಡೇ 6ನೇ ದಿನ ನನ್ನ ವೆಯ್ಟ್ ಲಾಸ್ ಹೇಗಿದೆ, ಹಾಗೆಯೇ ನನ್ನ ಇವತ್ತಿನ ರೂಟೀನ್ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾ ಬರ್ತೀನಿ. ಮಾರ್ನಿಂಗ್ ರೂಟೀನ್ ಬಂದು ಬಿಸಿನೀರಿಂದ ಸ್ಟಾರ್ಟ್ ಆಗುತ್ತೆ. ಅದೇ ಥರನೇ ನೆಲ್ಲಿಕಾಯಿ ಜ್ಯೂಸ್ನು ಕೂಡ ಡೈಲಿ ಇದ್ದೇ ಇರುತ್ತೆ. ಹಾಗಾಗಿ ನೆಲ್ಲಿಕಾಯಿ ಜ್ಯೂಸ್ ಕೂಡ ತೊಗೊಂಡಿದ್ದೀನಿ. ಅದಲ್ಲದೆ ಇವತ್ತಿನ ತಿಂಡಿಗೆ ರೊಟ್ಟಿ ಕೂಡ ಮಾಡ್ಕೋತಾ ಇದ್ದೀನಿ. ಯಾವ ಥರ ರೊಟ್ಟಿನಪ್ಪ ಅಂದರೆ ಅಕ್ಕಿ ರೊಟ್ಟಿಯಲ್ಲೇ ತರಕಾರಿ ಆ್ಯಡ್ ಮಾಡಿಕೊಂಡು, ತರಕಾರಿ ಸೊಪ್ಪೆಲ್ಲ ಆ್ಯಡ್ ಮಾಡಿಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ತಿಂಡಿಯಾಗಿರುತ್ತೆ. ಹಾಗೆಯೇ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಏನಪ್ಪ ಅಂತ ತುಂಬ ಚೆನ್ನಾಗಿ ಕಮೆಂಟ್ ಕೂಡ ಮಾಡಿದ್ದೀರಾ ಇದರ ಬಗ್ಗೆ. ಸಿಸ್ಟರ್ ವೆಯ್ಟ್ ಲಾಸ್ ಅಂತೂ ಮಾಡ್ಕೊಬಿಡ್ಬೋದು. ಸರಿ, ವೆಯ್ಟ್ ಲಾಸ್ ಮಾಡ್ಕೊಂಡ್ವಿ, ಬಟ್ ಅದೇ ರೀತಿ ಬ್ಯಾಲೆನ್ಸ್ ಮಾಡ್ಕೋಗೋದು ಹೇಗೆ ಅಂತ ಕೇಳಿದ್ದೀರಾ. ಹೌದು, ಅದನ್ನು ನಾನು ತಿಳಿಸ್ಕೊಟ್ಟಿರಲಿಲ್ಲ ಇಷ್ಟು ದಿನ ವಿಡಿಯೋದಲ್ಲಿ. ಅದನ್ನು ಹೇಳ್ಬಿಡ್ತೀನಿ. ವೆಯ್ಟ್ ಲಾಸ್ನ ಹೇಗೆ ಮಾಡ್ತಿರೋ ಹಾಗೆಯೇ ವೆಯ್ಟ್ ನಾವು ಎಷ್ಟು ಕ್ಯಾಲರೀಸ್ನ ತಿಂತೀವೋ ಅದೇ ರೀತಿ ವೆಯ್ಟ್ ಗೇನು ಕೂಡ ಆಗ್ತಾ ಬರುತ್ತೆ. ನಾವು ಎಷ್ಟು ವೆಯ್ಟ್ ಲಾಸ್ನ ಮಾಡಿಕೊಂಡು ಕ್ಯಾಲರೀಸ್ನ ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಲ್ವಾ. ಹಾಗೆಯೇ ವೆಯ್ಟ್ನ ಹಾಗೆಯೇ ಅಷ್ಟೇ ಇರಬೇಕು ಅಂತ ಕಂಟಿನ್ಯೂ ಮಾಡ್ಕೋಬೇಕು ಅಂದರೆ ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅದೇ ರೀತಿಯೇ ಮುಂದುವರಿಸ್ಬೇಕಾಗತ್ತೆ. ನೀವು ಏನು ತಿಂತಾ ಇರ್ತೀರಾ ಅದನ್ನೇ ಮುಂದುವರಿಸಿ. ವರ್ಕೌಟು ವಾಕು ಜಾಸ್ತಿ ಮಾಡ್ತಾಯಿದ್ರೆ ನಾರ್ಮಲಾಗಿ ಎಷ್ಟು ಮಾಡಬೇಕು ಅಷ್ಟೊಂದು ವರ್ಕೌಟು ಹಾಗೆಯೇ ವಾಕ್ನಾಗ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾರ್ಮಲ್ ನೀವು ತಿನ್ನೋ ಅಂಥ ಮೀಲ್ಸು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಹಾಗೆ ರಾತ್ರಿ ಊಟ ಯಥಾ ಪ್ರಕಾರ ಹೇಗೆ ತೊಗೋತಾ ಇದ್ರಿ, ಪ್ರೋಟೀನ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಕಾರ್ಬ್ಸ್ ಆಗಿರ್ಬೋದು, ಯಾವ ರೀತಿ ತೊಗೋತಾ ಇದ್ರಿ ಅದೇ ರೀತಿಯೇ ತೊಗೊಳ್ಳಿ. ಅಷ್ಟೇ ನಾನು ಹೇಳೋದು. ಇಲ್ಲ ಮೇಡಮ್ ನಾವು ವಾಕ್ ವರ್ಕೌಟ್ ಎಲ್ಲ ಜಾಸ್ತಿ ಮಾಡ್ತೀವಿ, ಸ್ವಲ್ಪ ತಿನ್ನೋದ್ರಲ್ಲೇ ಜಾಸ್ತಿ ಕ್ಯಾಲರೀಸ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಅಂದರೆ ಓಕೆ, ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ ಅಲ್ವಾ, ತಿನ್ನೋದ್ರಲ್ಲೇ ಸ್ವಲ್ಪ ಕ್ಯಾಲರೀಸ್ನ ಸ್ವಲ್ಪ ಇನ್ನೂ ಒಂಚೂರು ಹೆಚ್ಚಾಗಿ ತಿನ್ಕೋಬೋದು ಅಷ್ಟೇ. 2-3 ತುತ್ತು ಹೆಚ್ಚಾಗಿ ತಿನ್ಕೊಳ್ಳಿ. ನಿಮ್ಮ ವೆಯ್ಟು ಹಾಗೆಯೇ ಬ್ಯಾಲೆನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದೊಂದು ಸಲ ಗೇನೂ ಆಗುತ್ತೆ, ಒಂದೊಂದು ಸಲ ವೆಯ್ಟ್ ಲಾಸು ಆಗುತ್ತೆ. ಬಟ್ ಬ್ಯಾಲೆನ್ಸಲ್ಲಿರುತ್ತೆ. ಈ ರೀತಿ ಒಂದಿನ ಏನಾದರೂ ಒಂದು ಫಂಕ್ಷನ್ಗೆ ಹೋದ್ರಿ, ಪಾರ್ಟಿ ಫಂಕ್ಷನ್ಸ್ ಅಂತ ಹೋದಾಗ ಸ್ವಲ್ಪ ಅದು ಇದು ಅಂತ ತಿಂದಿರ್ತೀರ. ಆ ಟೈಮಲ್ಲಿ ಆ ಕ್ಯಾಲರೀಸ್ನ ಬರ್ನ್ ಮಾಡಬೇಕು ಅನ್ನೋದಾದರೆ ನೀವು ವಾಕು ವರ್ಕೌಟು ಸ್ವಲ್ಪ ಹೆಚ್ಚಾಗಿ ಮಾಡಿಕೊಂಡು ನೆಕ್ಸ್ಟ್ ಇನ್ನು 4 ಡೇಸ್ 10 ಡೇಸ್ವರೆಗೂ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸ್ವಲ್ಪ ಡಯಟ್ ಮಾಡ್ಕೊಂಬಂದರೆ ಆ ವೆಯ್ಟು ಅಲ್ಲೇ ಕ್ಲಿಯರ್ ಆಗುತ್ತೆ. ವೆಯ್ಟ್ ಗೇನ್ ಆಗಿಬಿಡಲ್ಲ. ಹಾಗೆಯೇ ತುಂಬ ವೀಕ್ ಅಂತೂ ಆಗಲ್ಲ. ನಾನು ಯಾವಾಗಲೂ ವೆಯ್ಟ್ ಲಾಸ್ ರೆಸಿಪಿನ ಹೇಳ್ತಾ ಇರೋದ್ರಿಂದ ಯಾರಿಂತೂ ವೆಯ್ಟ್ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ವೆಯ್ಟ್ ಗೇನ್ ಆಗೋರೇ ಹೆಚ್ಚು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಹೇಳಿದೆ, ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಡೈಲಿ ನಿಮ್ಮ ವರ್ಕೌಟು ವಾಕು ಇರಲಿ. ಅದ್ರ ಜೊತೆಗೆ ನಿಮ್ಮ ಡಯಟ್ ಫುಡ್ ಹೇಗಿದೆ ಅದೇ ರೀತಿ ಇರಲಿ. ಸ್ವಲ್ಪ ಕಮ್ಮಿ ಆದರೆ ವೆಯ್ಟ್ ಲಾಸ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಆದರೆ ವೆಯ್ಟ್ ಗೇನ್ ಆಗುತ್ತೆ. ಇಷ್ಟೇ ಇರೋದು. ಅದನ್ನು ನಾವೇ ಅರ್ಥ ಮಾಡಿಕೊಂಡು ಇವತ್ತು ಏನು ತಿಂದೆ, ಸ್ವೀಟ್ನ ಜಾಸ್ತಿ ತಿನ್ನ ಅಥವಾ ಆಯಿಲ್ ಐಟಮ್ನ ಜಾಸ್ತಿ ತಿನ್ನ ಅಥವಾ ಫಂಕ್ಷನಲ್ಲಿ ಅದು ಇದು ಊಟ ತಿನ್ನ ಅಥವಾ ಹೊರಗಡೆ ಹೋಟೆಲ್ ಊಟ ತಿನ್ನ, ಅದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ನಾಳೆ ಡಯಟಲ್ಲಿ ನೀವು ಹೇಗಿದ್ರೆ ಪ್ರತಿಯೊಬ್ಬರ ತಲ್ಲೂ ವೆಯ್ಟ್ ಲಾಸ್ ಚೆಕಿಂಗ್ ಮಿಷಿನ್ ಇದ್ದೇ ಇರುತ್ತೆ. ಪ್ಲೀಸ್ ನಾನು ಅದೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ನೀವು ವೆಯ್ಟ್ ಲಾಸ್ ಮಾಡಲೇಬೇಕು ಅನ್ನೋದಾದರೆ, ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಚಾಲೆಂಜ್ನ ನೀವು ತೊಗೊಂಡಿದ್ರೆ ದಯವಿಟ್ಟು ಒಂದು 300 ರೂಪಾಯಿ ಇದಕ್ಕೋಸ್ಕರ ವೇಸ್ಟ್ ಮಾಡಿ, ಪರವಾಗಿಲ್ಲ. ಇದೇಂತ ವೇಸ್ಟ್ ಆಗಲ್ಲ, ನಿಮ್ಮ ಲೈಫ್ ಲಾಂಗ್ ಯೂಸ್ ಆಗುತ್ತೆ. ನಿಮಗೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ವೆಯ್ಟ್ ಗೇನ್ ಆಗಿದೆಯಾ, ಎಷ್ಟಾಗಿದೆ, ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರನಾದ್ರೂ ಇದು ವೆಯ್ಟ್ ಲಾಸ್ ಚೆಕಿಂಗ್ ಮಿಷಿನ್ ಯೂಸ್ ಆಗುತ್ತೆ. ದಯವಿಟ್ಟು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅನ್ನೋರು ಒಂದು 320 ರೂಪೀಸ್ ಖರ್ಚು ಮಾಡದೇ ಇರೋ ಅಂತ ಏನು ಪ್ರಾಬ್ಲಮ್ ಇಲ್ಲ. ನೀವು ವೆಯ್ಟ್ ಲಾಸ್ ಮಾಡಲೇಬೇಕು ಅನ್ನೋ ಚಾಲೆಂಜ್ ತೊಗೊಂಡಿದ್ರೆ ವೆಯ್ಟ್ ಚೆಕಿಂಗ್ ಮಿಷಿನ್ನ ತೊಗೊಳ್ಳಿ. ಅಥವಾ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಪಕ್ಕದಲ್ಲಿ ₹1 ಕಾಯಿನ್ ಹಾಕಿ ವೆಯ್ಟ್ ಚೆಕ್ ಮಾಡ್ಬೋದಲ್ವಾ. ಅಂಥ ಮಿಷಿನ್ ಏನಾದರೂ ನಿಮ್ಮ ಪಕ್ಕದಲ್ಲಿ ಎಲ್ಲಾದರೂ ಪಕ್ಕದ ಅಂಗಡಿಗಳಲ್ಲಿದ್ದರೆ ವಾರಕ್ಕೊಂದ್ಸಲನಾದರೂ 10 ಡೇಸಿಗೆ ಅಟ್ಲೀಸ್ಟ್ 10 ಡೇಸ್ಗೆ ಒಂದ್ಸಲನಾದರೂ ನಿಮ್ಮ ವೆಯ್ಟ್ನ ಚೆಕ್ ಮಾಡ್ಕೋತಾ ಇರಿ. ಆವಾಗ ನಿಮಗೆ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಹೌದು, ನಾನು ಸ್ವಲ್ಪ ಕಡಿಮೆ ಆಗಿದ್ದೀನಿ, ಹಾಗಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿನ ಇನ್ನೂ ಚೆನ್ನಾಗಿ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಮೋಟಿವೇಶನ್ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ವೆಯ್ಟ್ ಚೆಕಿಂಗ್ ಮಿಷಿನ್ನ ತೊಗೊಳ್ಳಿ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರೋದು. ನಿಮಗೆ ನೀವೇ ಮೋಟಿವೇಶನ್ ಆಗ್ತೀರಾ ವೆಯ್ಟ್ ಚೆಕಿಂಗ್ ಮಿಷಿನ್ನ ತೊಗೊಳೋದ್ರಿಂದ. ಏಕೆಂದರೆ ಸ್ವಲ್ಪ ಏನಾದ್ರು ಜಾಸ್ತಿ ತಿಂದರೆ ಹೊಟ್ಟೆಲಿ ಬ್ಲೋಟಿಂಗ್ ಆಗಿತ್ತು ಅಂದರೆ ನೀವು ವೆಯ್ಟ್ ಮೇಲೆ ನಿಂತ್ಕೊಂಡಾಗ ವೆಯ್ಟ್ ಜಾಸ್ತಿ ತೋರಿಸುತ್ತೆ. ಸ್ವಲ್ಪ ನಿಮಗೆ ಟೆನ್ಷನ್ ಆಗುತ್ತೆ. ಓಹ್, ಏನಕ್ಕೆ ವೆಯ್ಟ್ ಜಾಸ್ತಿ ಆಯಿತು, ನೀನು ಏನು ತಿಂದೆ, ಪ್ರತಿಯೊಂದು ಯೋಚನೆ ಮಾಡ್ತೀರಾ. ಏಕೆಂದರೆ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ, ನಿಮ್ಮ ವೆಯ್ಟ್ ಬಗ್ಗೆ ನಿಮಗೆ ಕನ್ಸರ್ನ್ ಇದೆ. ಆ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ಅನ್ನೋ ಚಾಲೆಂಜ್, ಹಠ ಅನ್ನೋದು ನಿಮ್ಮಲ್ಲಿದೆ ಅನ್ನೋದಾದರೆ ಅದ್ರ ಬಗ್ಗೆ ಯೋಚನೆ ಇದ್ದೇ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. 300 ರೂಪೀಸ್ನ ಇದಕ್ಕೆ ಇನ್ವೆಸ್ಟ್ ಮಾಡಿ. ಒಂದು ಬಟ್ಟೆ ತೊಗೊಂಡ್ರೆ ಹೋಗಲ್ವೇನ್ರಿ, ಒಂದು ಹೋಟೆಲಲ್ಲಿ ತಿಂದರೆ ಹೋಗಲ್ವಾ, ಮಕ್ಕಳು ನೀವು ಎಲ್ಲ ಹೊರಗಡೆ ಹೋಗಿ ಒಂದು ಪಾನಿಪುರಿ ಗೋಬಿ ತಿನ್ಕೊಂಬಂದರೆ 300 ರೂಪೀಸ್ ಸಾಕಾಗದೇ ಇಲ್ಲ. ಅದು 300 ರೂಪೀಸ್ ಸಾಕಾಗದೇ ಇಲ್ಲ. ಇಂಥ ಒಳ್ಳೆಯದಕ್ಕೆ ಆ ರೀತಿ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿ. ಇನ್ನೊಂದು ಹೇಳ್ತೀನಿ, ಬೈಕೋಬೇಡಿ ಆಯಿತಾ ನನ್ನನ್ನು. ನಾನು ಹೇಳ್ತಾ ಇರೋದು ನಿಮ್ಮ ಹೆಲ್ತ್ಗೋಸ್ಕರ ಅಷ್ಟೇ ಹೇಳ್ತಾ ಇರೋದು. ಇವ್ರೇನು ಇಷ್ಟೊಂದು ದುಡ್ಡು ಖರ್ಚು ಮಾಡಿಸ್ತಾರೆ ಅಂತ ಅನ್ಕೋಬಿಡಿ. ನಿಮ್ಮ ಹೆಲ್ತ್ಗೋಸ್ಕರ ನೀವು ಖರ್ಚು ಮಾಡಲೇಬೇಕು. ನಿಮ್ಮ ಹೆಲ್ತ್
ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡಬೇಕಾಗತ್ತೆ. ಯಾಕೆಂದರೆ ತಿನ್ನೋಂಥ ಫುಡ್ಗಳಲ್ಲಿ ಆದಷ್ಟು ವೆಜಿಟೇಬಲ್ಸ್ನ ತಿನ್ನೋದ್ರಿಂದ, ಕಾಳುಗಳು ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗಾಗಿ ವೆಜಿಟೇಬಲ್ಸ್ ತೊಗೋಬೇಕು, ಫ್ರೂಟ್ಸ್ನ ತೊಗೋಬೇಕು. ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಅದಕ್ಕೋಸ್ಕರ ಖರ್ಚು ಮಾಡಿ ಒಂದೇ ಸಲ ಹುಷಾರು ತಪ್ಪಿದರೆ ಕಟ್ಟಲ್ ಬೆಂಟ್ರಿ 1,50,000 ದುಡ್ಡಾ? ಅದ್ರ ಬದಲು ಒಂದು 5,000 ಹೋಗ್ಲಿ ಬಿಡಿ, 5,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಏನೂ ಆಗಲ್ಲ. ಲೈಫ್ ಲಾಂಗ್ ಹೆಲ್ತಿ ಆಗಿರ್ತೀರ. ಎಷ್ಟು ದಿನ ಬದುಕಿರ್ತೀವೋ ಗೊತ್ತಿಲ್ಲ, ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ. ಬಟ್ ಇರೋವರೆಗೂ ಹೆಲ್ತಿಯಾಗಿರ್ತೀವಿ, ಒಬ್ರಿಗೂ ಹಿಂಸೆ ಕೊಡೋದಾಗಿರ್ತೀವಿ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಅಟ್ಲೀಸ್ಟ್ ತಿಂಗಳಲ್ಲಿ 1,000-2,000ನಾದರೂ ನಿಮ್ಮ ಖರ್ಚಿಗೆ, ನಿಮ್ಮ ಹಣ್ಣಿಗೆ, ತರಕಾರಿಗೆ ಅಂತ ಎತ್ತಿಡಲೇಬೇಕಾಗುತ್ತೆ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್. ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನೀವು ಈ ರೀತಿ ಮಾಡಲೇಬೇಕಾಗುತ್ತೆ. ಹಾಗೆಯೇ ಫಿಟ್ಟಾಗಿರಬೇಕು ನನ್ನ ಬಾಡಿಯಲ್ಲಿ ಬೇರೆ ರೀತಿ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಬೊಜ್ಜು ಅಂದರೆ ಒಬ್ಬೊಬ್ಬರು ಬಾಡಿನ ಅಬ್ಸರ್ವ್ ಮಾಡಿ ನೋಡಿ. ಎಲ್ಲರ ಬಾಡಿ ಥರ ಎಲ್ಲ ಬಾಡಿ ಸ್ಟ್ರಕ್ಚರ್ ಥರ ಎಲ್ಲರೂ ಇರೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ತೋಳ ಹತ್ರ ತುಂಬ ದಪ್ಪ ಇರುತ್ತೆ, ಒಬ್ಬೊಬ್ಬರಿಗೆ ತೊಡೆ ಹತ್ರ ತುಂಬ ದಪ್ಪ ಇರುತ್ತೆ, ಒಬ್ಬೊಬ್ಬರಿಗೆ ಹೊಟ್ಟೆ ತುಂಬ ದಪ್ಪ ಇರುತ್ತೆ, ಒಬ್ಬೊಬ್ಬರಿಗೆ ಬ್ಯಾಕ್ ತುಂಬ ದಪ್ಪ ಇರುತ್ತೆ, ಒಬ್ಬೊಬ್ಬರಿಗೆ ಬೆನ್ನ ಹತ್ರ ತುಂಬ ಹುಚ್ಚು ಕೂತ್ಕೊಬಿಟ್ಟಿರುತ್ತೆ. ಹೆಂಗೆ ಅಂದರೆ ಈ ಸೀರೆ ನೆರಿಗೆ ಮಾಡ್ತೀವಲ್ಲ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ 3-4 ಸ್ಟೆಪ್ಪು ಹಿಂದೆ ಬೆನ್ನ ಹತ್ರ ಕೂತ್ಕೊಬಿಡುತ್ತೆ. ಆ ರೀತಿ ಕೂತ್ಕೊಳ್ಳೋದು ಉಂಟು. ಬೊಜ್ಜು ಆ ರೀತಿಯೂ ಕೂತ್ಕೊಳ್ಳುತ್ತೆ. ಅದು ಉಬ್ಬದಂಗೆ ಬೆನ್ನ ಹಿಂದೆ ಸ್ವಲ್ಪ ಉಬ್ಕೊಂಡಂಗೆ ಇರುತ್ತೆ ಬೊಜ್ಜು. ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡಬೇಕು ಅಂದರೆ ಬರೀ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ಇದಾಗಲ್ಲ. ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ, ಹೆಲ್ತಿ ರೆಸಿಪೀಸ್ನ ತಿಂತಾ ಇದ್ದೀರಾ, ಆ ರೀತಿ ಬೊಜ್ಜನ್ನ ಕರಗ್ಸೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ನೀವು ಬೊಜ್ಜ ಕರಗಿಸ್ಬೇಕು ಅನ್ನೋದಾದರೆ ವೆಯ್ಟ್ ಕಮ್ಮಿ ಆಗುತ್ತೆ. ನೀವು ಹೆಲ್ತಿ ಫುಡ್ ತಿನ್ನೋದ್ರಿಂದ ವೆಯ್ಟು ಪ್ರತಿಯೊಂದು ಸಮವಾಗಿ ವೆಯ್ಟ್ ಕಡಿಮೆ ಆಗುತ್ತೆ. ಅಂದರೆ ತುಂಬ ಕೆನ್ನೆ ದಪ್ಪ ಇದ್ದರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಕುತ್ತಿಗೆ ಹತ್ರ ತುಂಬ ದಪ್ಪ ಇರುತ್ತೆ, ಕೂತ್ಕೊಬಿಟ್ಟಿರುತ್ತೆ ಒಬ್ಬೊಬ್ರಿಗೆ. ಹಿಂಗೆ ಅಂದರೆ ಶೋಲ್ಡರ್ಗೂ ಕುತ್ತಿಗೆಗೂ ಗ್ಯಾಪೇ ಇರಲ್ಲ, ಆ ರೀತಿ ಕೂತ್ಕೊಬಿಟ್ಟಿರುತ್ತೆ. ಅಂಥವ್ರಿಗೆಲ್ಲ ಸ್ವಲ್ಪ ಎಲ್ಲ ಬಾಡಿ ಪಾರ್ಟ್ಸಲ್ಲಿ ಪ್ರತಿಯೊಂದು ಪಾರ್ಟ್ಸಲ್ಲೂ ಸ್ವಲ್ಪ ವೆಯ್ಟ್ ಲಾಸ್ ಆಗಿರುತ್ತೆ ಅಷ್ಟೇ. ಇನ್ನು ಬೇರೆ ಯಾವುದೇ ಇದು ಇರಲ್ಲ, ಅಷ್ಟು ವೆಯ್ಟ್ ಲಾಸ್ ಆಗಿರುತ್ತೆ. ಬಟ್ ಪರ್ಟಿಕ್ಯುಲರಾಗಿ ನನ್ನ ಹೊಟ್ಟೆ ತುಂಬ ಬೊಜ್ಜಿದೆ, ಅಥವಾ ನನ್ನ ಹಿಂದೆ ಬ್ಯಾಕ್ ಸೈಡ್ ಬೆನ್ನ ಹತ್ರ ಸ್ಟೆಪ್ ಬೈ ಸ್ಟೆಪ್ ಬೊಜ್ಜು ಕೂತ್ಕೊಬಿಟ್ಟಿದೆ, ಅಥವಾ ನನ್ನ ಕತ್ತತ್ರ ತುಂಬ ಬೊಜ್ಜು ಕೂತ್ಕೊಂಡಿದೆ, ಅಥವಾ ತೊಡೆ ಹತ್ರ ತುಂಬ ಬೊಜ್ಜಿದೆ, ಅಥವಾ ಕೈ ತೋಳು ಹತ್ರ ತುಂಬ ಬೊಜ್ಜಿದೆ ಅನ್ನೋರು ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕು. ಪ್ಲೀಸ್ ನನ್ನೊಂದು ರಿಕ್ವೆಸ್ಟ್ ಅಂದರೆ ಇದೊಂದೇ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಯಾವ ರೀತಿ ಸ್ಟ್ರೆಂತ್ ಟ್ರೈನಿಂಗು ಅನ್ನೋದಾದರೆ ಎಷ್ಟು ವೀಡಿಯೋಸ್ ಇಲ್ವೇನ್ರಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸ್ಟ್ರೆಂತ್ ವರ್ಕೌಟ್ ಅಂತ ಸರ್ಚ್ ಮಾಡಿ ನೋಡಿ, ತುಂಬ ವೀಡಿಯೋಸ್ ಬರುತ್ತೆ ನಿಮಗೆ. ಆ ರೀತಿ ಮಾಡಿ ಆಯಿತಾ. ಅದಕ್ಕೆ ಡಂಬಲ್ಸ್ ಬೇಕಾಗುತ್ತೆ. ನಾನು ಪ್ರತಿಯೊಂದು ಯೂಟ್ಯೂಬಲ್ಲಿ ನನ್ನ ವೀಡಿಯೋಸಲ್ಲಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದನೂ ಡಂಬಲ್ಸ್ ಲಿಂಕ್ನ, ಸ್ಟ್ರೆಂತ್ ಟ್ರೈನಿಂಗ್ ಡಂಬಲ್ಸ್ ಲಿಂಕ್ನ ಕೊಡ್ತಾನೇ ಬಂದಿದ್ದೀನಿ. ಬಟ್ ಇಲ್ಲಿವರೆಗೂ ಯಾರೂ ಪರ್ಚೇಸ್ ಮಾಡಲೇ ಇಲ್ಲ. ಅದನ್ನು ನಾನು ನೋಡ್ತಲೇ ಇದ್ದೀನಿ. ಅದನ್ನು ಪರ್ಚೇಸ್ ಮಾಡಲಿಲ್ಲ ನೀವು. ನನ್ನ ಲಿಂಕ್ನೇ ತೊಗೊಂಡು ಪರ್ಚೇಸ್ ಮಾಡಿ ಅಂತ ನಾನು ಹೇಳಲ್ಲ. ನಿಜವಾಗ್ಲೂ ಬೇರೆ ಕ್ವಾಲಿಟಿದು ಅಂಗಡಿಗೆ ಹೋಗಿ, ದುಡ್ಡಿದ್ರೆ ಅಂಗಡಿಯಲ್ಲಿ ಕ್ವಾಲಿಟಿ ತೊಗೊಂಬಂದು ವರ್ಕೌಟ್ನ ಮಾಡಿ. ಇಲ್ಲ ಪರವಾಗಿಲ್ಲ ಸಿಸ್ಟರ್, ನಂಗೊಂದು 300-200 ಸಾಕು ಅನ್ನೋದಾದರೆ ನಾನು ಕೊಡೋ ಲಿಂಕ್ನ ಯೂಸ್ ಮಾಡ್ಕೊಡಿ. ಇಲ್ಲ ಅದಕ್ಕೂ ನನ್ನ ಹತ್ರ ಅಮೌಂಟ್ ಇಲ್ಲ, ಕಷ್ಟ ಆಗುತ್ತೆ ಅನ್ನೋದಾದರೆ ಮನೆಯಲ್ಲಿ 2 ಲೀಟರ್ಸ್ ವಾಟರ್ ಬಾಟಲ್ ಅಂತೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ 1 ಲೀಟರ್ 2 ಲೀಟರ್ ವಾಟರ್ ಬಾಟ್ಲ್ ಇದ್ದೇ ಇರುತ್ತೆ. ಅದಕ್ಕೆ ನೀರನ್ನ ತುಂಬ್ಕೊಳ್ಳಿ. ನೀರನ್ನ ತುಂಬಿಕೊಂಡು ಸ್ಟ್ರೆಂತ್ ಟ್ರೈನಿಂಗ್ನ ಮಾಡಿ, ಅಂದರೆ ಎಕ್ಸಸೈಸ್ನ ಮಾಡಿ. ಎಕ್ಸಸೈಸ್ ತುಂಬ ಇದೆ. ಅದ್ರ ಬಗ್ಗೆ ನಿಮಗೆ ಎಕ್ಸಸೈಸ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಕೂಡ ಮಾಡಿ ಆಯಿತಾ. ಅದ್ರ ಬಗ್ಗೆನೇ ಒಂದು ವಿಡಿಯೋನ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಡಲ್ಲ, ನನ್ನ ಮಗಳ ಕೈಲಿ ಮಾಡಿಸಿ ತೋರಿಸ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ, ಅಂದರೆ ಬೆನ್ನ ಹತ್ರ ಇರೋಂಥ ಬೊಜ್ಜನ್ನ ಕರಗ್ಸೋಕ್ಕೆ ಯಾವ ಎಕ್ಸಸೈಸ್ ಮಾಡಬೇಕು, ಹೊಟ್ಟೆ ಹತ್ರ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಹಾಗೆಯೇ ಕೈ ತೋಳು, ಹಾಗೆಯೇ ತೊಡೆ ಭಾಗದಲ್ಲಿ ಬೊಜ್ಜನ್ನ ಕರಗ್ಸೋಕ್ಕೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನು ಡಂಬಲ್ಸ್ ಮುಖಾಂತರ, ನನ್ನ ಮಗಳ ಮುಖಾಂತರ ನಾನು ತೋರಿಸ್ಕೊಡ್ತೀನಿ. ಯೂಸ್ ಆಗುತ್ತೆ ನಿಮಗೆ. ಬಟ್ ಅದನ್ನು ನೋಡಬೇಕು ಅನ್ನೋದಾದರೆ ನೀವು ದಯವಿಟ್ಟು ನೀವು ಸ್ಟ್ರೆಂತ್ ಟ್ರೈನಿಂಗ್ನ ಮಾಡಬೇಕು ಅನ್ನೋದಿದ್ರೆ, ನನ್ನ ಬಾಡಿ ಫಿಟ್ಟಾಗಿರಬೇಕು, ಎಲ್ಲೂ ಬೊಜ್ಜು ಕೂತ್ಕೋಬಾರ್ದು ಅನ್ನೋದಿದ್ದರೆ ಪ್ಲೀಸ್ ಡಂಬಲ್ಸ್ನ ತೊಗೊಂಡು ಸ್ಟ್ರೆಂತ್ ಟ್ರೈನಿಂಗ್ನ ಮಾಡಿ. 100% ನಿಮಗೆ ವರ್ಕೌಟ್ ಆಗುತ್ತೆ ಕಣ್ರಿ. ಇಂಥ ಹೆಲ್ತಿ ಟಿಪ್ಸ್ನ ಫಾಲೋ ಮಾಡಿ, ಓಕೆನಾ. ಒಂದು ಡ್ರೆಸ್ ತೊಗೊಂಡ್ರೆ ಅಂಗಡಿಗೆ ಹೋಗಿ ಅವೆಲ್ಲ ಖರ್ಚಾಗಲ್ವಾ, ದುಡ್ಡು ಹೋಗಲ್ವಾ. ಅದ್ರ ಬದಲು ನಿಮ್ಮ ಆರೋಗ್ಯಕ್ಕೆ ಹಾಕಿ, ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ನೀವು ಆರೋಗ್ಯವಾಗಿ ಚೆನ್ನಾಗಿದ್ರೆ ಎಂಥ ಹಳೆ ಬಟ್ಟೆ ಹಾಕಿದರೂ ಚೆನ್ನಾಗಿ ಕಾಣಿಸ್ತೀವಿ. ಈ ಡಂಬಲ್ಸ್ ಲಿಂಕು ಹಾಗೆಯೇ ವೆಯ್ಟ್ ಚೆಕಿಂಗ್ ಮಿಷಿನ್ ಲಿಂಕು ಬೇಕು ಅಂತ ಹೇಳಿದರೆ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ನೀವು ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಬುಕ್ ಮಾಡ್ಕೋಬೋದು, ಓಕೆನಾ. ನಾನು ಯೂಸ್ ಮಾಡೋವಂಥ ಡಂಬಲ್ಸು ಹಾಗೆಯೇ ನನ್ನ ವೆಯ್ಟ್ ಲಾಸ್ ಚೆಕಿಂಗ್ ಮಿಷಿನ್ದು ಲಿಂಕು, ನಾನು ಯೂಸ್ ಮಾಡೋವಂಥ ಡಂಬಲ್ಸ್ ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಕೂಡ ತಗೋಬಹುದು. ಅದು ನಿಮ್ಮ ಇಷ್ಟ, ಇದ್ದವರು ತಗೊಳ್ಳಿ. ಇಲ್ಲ ಅಂದರೆ ವಾಟರ್ ಬಾಟಲ್ ಕೂಡ ಇರುತ್ತೆ. ಹಾಗೆಯೇ 2 kg ಏನಿದೆ ವೆಯ್ಟ್ ಎತ್ತೋ ಅಂಥ ಐಟಮ್ಸ್ ಏನಿದೆ ಅದನ್ನೇ ಇಟ್ಕೊಂಡು ಕೂಡ ನೀವು ವೆಯ್ಟ್ ಲಾಸ್ನ ಮಾಡ್ಕೊಂಡು ಬರ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ನ ಮಾಡ್ಬೋದು. ಇದರಿಂದ ನಾವು ಫಿಸಿಕಲಿ ಸ್ಟ್ರಾಂಗ್ ಆಗುತ್ತೆ, ಹಾಗೆಯೇ ನಮ್ಮ ಮಸಲ್ಸ್ ಗಟ್ಟಿ ಆಗುತ್ತೆ. ಸ್ಕಿನ್ನ ಲೂಸ್ ಮಾಡೋಕ್ಕೆ ಬಿಡಲ್ಲ ನಮ್ಮ ಮಸಲ್ಸ್, ಓಕೆನಾ. ಅದಕ್ಕೋಸ್ಕರ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಅಂತ ಹೇಳೋದು. ಆದಷ್ಟು ಸ್ಟ್ರಾಂಗ್ ಆಗ್ತೀವಿ ನಾವು, ವೀಕ್ ಆಗಲ್ಲ. ಅದಕ್ಕೋಸ್ಕರ ಹೇಳೋದಷ್ಟೇ. ಸ್ಟ್ರೆಂತ್ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಲೇಡೀಸ್ಗಂತೂ ಸ್ಟ್ರೆಂತ್ ಟ್ರೈನಿಂಗ್ ಬೇಕೇ ಬೇಕು. ಇತ್ತೀಚೆಗೆ 30 ವರ್ಷ ಕಳೀತು ಅಂದರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ, ಬೆನ್ನೋವು, ತುಂಬ ಟೈಮ್ ನಿಲ್ಲಕ್ಕಾಗಲ್ಲ, ಹಾಗೆಯೇ ಮಂಡಿ ನೋವು, ಕಾಲು ನೋವು ಬರೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಡಂಬಲ್ಸ್ನ ಸ್ವಲ್ಪ
ಎತ್ತೋದೆಲ್ಲ ಕಲೀರಿ. ತುಂಬಾ ಯೂಸ್ ಆಗುತ್ತೆ ನಿಮಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಡಂಬಲ್ಸ್ನ ಯೂಸ್ ಮಾಡಿ, ಓಕೆನಾ. ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಪ್ಲೀಸ್. ಆದಷ್ಟು ನಿಮ್ಮ ಬೊಜ್ಜನ್ನ ಎಲ್ಲೆಲ್ಲಿ ಹೆಚ್ಚಾಗಿ ಬೊಜ್ಜಿದೆ ಅದನ್ನು ಕರಗಿಸೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಡಂಬಲ್ಸ್ ಯೂಸ್ ಮಾಡಿ, ಓಕೆನಾ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ. ಹಾಗೆಯೇ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾನು ಈ ವಿಡಿಯೋದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿಯನ್ನು ಬಿಟ್ಟಿದ್ದೀನಿ. ಇವತ್ತು ನಾನು ನಿಮಗೆ ಅದನ್ನು ತೋರಿಸಿಲ್ಲ, ಏನು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಏಕೆಂದರೆ ನನ್ನ ವಿಡಿಯೋನ ನೀವು ಯಾವ ರೀತಿ ನೋಡ್ತಿದ್ದೀರಾ, ಎಷ್ಟರ ಮಟ್ಟಿಗೆ ನೋಡ್ತಿದ್ದೀರಾ, ಹಾಗೆಯೇ ಹೇಗೆ ಅರ್ಥ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಕ್ಲಾರಿಟಿ ಬೇಕು. ಅದಕ್ಕೋಸ್ಕರ ನಾನಿವತ್ತು ಒಂದು ಮಾಹಿತಿ ಕೂಡ ನಿಮಗೆ ಕೊಟ್ಟಿಲ್ಲ. ಯಾವ ಮಾಹಿತಿನ ಕೊಟ್ಟಿಲ್ಲ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ, ಇನ್ನಷ್ಟು ಹೆಲ್ತಿ ಟಿಪ್ಸೊಂದಿಗೆ, ಇನ್ನಷ್ಟು ಮೋಟಿವೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಯಾರೆಲ್ಲ ಈಗ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಪ್ರೀತಿಯ ವೀವರ್ಸು ನನಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.